ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿದಿಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವಿಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನರಸಿಂಹೋऽಖಿಲಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿः ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಪರಮ ಪವಿತ್ರವಾದ ಮುತ್ತಿಗೆಯ ಅಶ್ವತ್ಥಾವಿರ್ಭೂತ ನರಸಿಂಹದೇವರ ಸನ್ನಿಧಾನದಲ್ಲಿ ರಾಮಾಯಣ ಹಾಗೂ ಶ್ರೀಮದ್ಭಾಗವತ ಮಹಾಪುರಾಣದ ಜ್ಞಾನಯಜ್ಞದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಶ್ರೀಮದ್ಭಾಗವತ ಭಗವಂತನ ಸಾಕ್ಷಾತ್ ವಾಂಗ್ಮಯವಾದ ಪ್ರತಿಮೆ, ಮೃನ್ಮಯವಾದ ಶಿಲಾಮಯವಾದ ಪಂಚಲೋಹಮಯವಾದ ಪ್ರತಿಮೆ ಹೇಗೋ ಹಾಗೆ ಇದು ಶಬ್ದಮಯವಾದ ಪ್ರತಿಮೆ. ಶಬ್ದಕ್ಕೆ ಪೌರುಷಂ ನೃಷು ಎಂಬುದಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ತಿಳಿಸಿದಂತೆ ಶಬ್ದದಲ್ಲಿ ಅಂತರ್ಯಾಮಿಯಾಗಿ ಭಗವಂತನಿದ್ದಾನೆ. ಆ ಭಗವಂತನಿಗೆ ಶಬ್ದವೇ ಒಂದು ಅಧಿಷ್ಠಾನ, ಪ್ರತಿಮೆ. ಸಾಮಾನ್ಯ ಶಬ್ದಗಳಿಗಿಂತಲೂ ಶಾಸ್ತ್ರೀಯವಾದ ಶಬ್ದಗಳು ಉತ್ತಮವಾದ ಪ್ರತಿಮೆ. ಅದರಲ್ಲೂ ಶ್ರೀಮದ್ಭಾಗವತ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದ ಸ್ಪಷ್ಟವಾದ ಭಾಷೆಯಲ್ಲಿ ಭಗವಂತನ ಸರ್ವೋತ್ತಮತ್ವವನ್ನು ಸಾರಿ ಹೇಳುವ ಶ್ರೇಷ್ಠವಾದ ಪುರಾಣವಾದದ್ದರಿಂದ ಆ ಭಗವಂತನ ಪ್ರತಿಮೆ ಇದ್ದಂತೆ. ಅಂತಹ ಶ್ರೀಮದ್ಭಾಗವತದ ಶ್ರವಣ ಹಾಗೂ ರಾಮಾಯಣದ ದಿವ್ಯವಾದಂತಹ ಶ್ರೇಷ್ಠವಾದ ಶ್ರೀರಾಮದೇವರ ಚರಿತ್ರೆಯ ಶ್ರವಣ, ಇವುಗಳೆರಡೂ ಕೂಡ ತಾರಕವಾದದ್ದು. ತಾರಕನಾದ ಶ್ರೀರಾಮಚಂದ್ರನ, ಶ್ರೀಕೃಷ್ಣ ಪರಮಾತ್ಮನ ಮಹಿಮೆಯನ್ನು ನರಸಿಂಹದೇವರ ಸನ್ನಿಧಾನದಲ್ಲಿ ತಿಳಿಯುವಂತಹ ಒಂದು ದೊಡ್ಡ ಸೌಭಾಗ್ಯವನ್ನು ನೀವೆಲ್ಲ ಪಡೆದಿದ್ದೀರಿ. ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಶ್ರೀಮದ್ಭಾಗವತದ ಒಂದೊಂದು ಶ್ಲೋಕಗಳನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಅವಧಾನ ಕೊಟ್ಟು ಶ್ರವಣ ಮಾಡಿದರೆ, ಒಂದೊಂದು ಶ್ಲೋಕವನ್ನು ಅಧ್ಯಯನ ಮಾಡಿದರೂ ಭಗವಂತನ ಮಹಿಮೆಯ ಸ್ಪಷ್ಟವಾದ ಜ್ಞಾನ, ದೇವರು ಮಾಡಿದಂತಹ ಉಪಕಾರಗಳನ್ನು ಚೆನ್ನಾಗಿ ಸ್ಮರಿಸಿ ಅವನಲ್ಲಿ ಭಕ್ತಿಯನ್ನು ಮಾಡುವುದಕ್ಕೊಂದು ಅವಕಾಶ, ಹಾಗೂ ಸಾಂಸಾರಿಕವಾದ ವೈಷಯಿಕವಾದ ಸುಖಗಳು ಅಶಾಶ್ವತ, ನಶ್ವರ ಅನ್ನುವುದನ್ನು ತಿಳಿದು ಅವುಗಳ ಬಗ್ಗೆ ಒಂದು ವೈರಾಗ್ಯವನ್ನು ತಾಳುವಂತಹ ಯೋಗ ನಮಗೆ ಬರುವುದಕ್ಕೆ ಸಾಧ್ಯ ಇದೆ ಭಕ್ತಿಯಿಂದ ಶ್ರೀಮದ್ಭಾಗವತದ ಶ್ರವಣವನ್ನು ಮಾಡಿದರೆ. ಶ್ರವಣ ಇದು ಬಹಳ ದೊಡ್ಡದು. ಶ್ರುತ್ವಾ ಧರ್ಮಂ ವಿಜಾನಾತಿ ಶ್ರುತ್ವಾ ತ್ಯಜತಿ ದುರ್ಮತಿಂ
ಧರ್ಮವನ್ನು ತಿಳಿಯಬೇಕು, ಶಾಸ್ತ್ರಗಳ ಶ್ರವಣ ಮಾಡಬೇಕು. ದುಷ್ಟ ಬುದ್ಧಿ ದೂರಾಗಬೇಕು, ಶಾಸ್ತ್ರಗಳ ಶ್ರವಣವನ್ನು ಮಾಡಬೇಕು. ಭಗವಂತನ ಮಹಿಮೆಯನ್ನು ತಿಳಿಯಬೇಕು, ಮೋಕ್ಷವನ್ನು ಪಡೆಯಬೇಕು, ಶ್ರವಣ ಮಾಡಬೇಕು. ಅಂತಹ ಶ್ರೇಷ್ಠವಾದ ಸಾಧನ ಶ್ರವಣ. ಏನನ್ನೋ ಶ್ರವಣ ಮಾಡಿದರೆ ಸರಿಯಲ್ಲ. ಭಗವಂತನ ಮಹಿಮೆಯನ್ನು ಕೊಂಡಾಡುವ ಸಚ್ಚಾಸ್ತ್ರಗಳ ಶ್ರವಣವನ್ನು ಮಾಡಬೇಕು. ಶ್ರೀಮದ್ ಭಾಗವತವೇ ಹೇಳುತ್ತದೆ, ಸವಾಗ್ವಿಸರ್ಗೋ ಜನತಾಘ ವಿಪ್ಲವೋ ಯಸ್ಮಿನ್ ಪ್ರತಿಶ್ಲೋಕಮಬದ್ಧವತ್ಯಪಿ ಅನಂತಸ್ಯ ಯಶೋಂಕಿತಾನಿ ಯತ್ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವಃ. ಯಾವ ಶಾಸ್ತ್ರದಲ್ಲಿ ಭಗವಂತನ ಮಹಿಮೆ ಇದೆ ಅಂತಹ ಸಚ್ಚಾಸ್ತ್ರಗಳ ಶ್ರವಣವನ್ನು ಮಾಡಬೇಕು. ಕೇವಲ ಶಬ್ದಗಳ ಆಡಂಬರ ಭಗವಂತನ ಮಹಿಮೆಯನ್ನು ಕೊಂಡಾಡೋದಿಲ್ಲ. ಕಾಲ್ಪನಿಕವಾದ ವ್ಯಕ್ತಿಗಳನ್ನು ಇಟ್ಟುಕೊಂಡು ಹೆಣದಂತಹ ಕಥೆಗಳನ್ನು ತಿಳಿಸಿಕೊಡುವ ಕಥೆ ಕಾದಂಬರಿಗಳು, ಅವುಗಳನ್ನು ಕೇಳಿದರೆ ಹೇಳಿದರೆ ಯಾವುದೇ ರೀತಿಯ ಪ್ರಯೋಜನ ಸಿಗೋದಿಲ್ಲ. ಇಷ್ಟೇ ಅಲ್ಲ, ವಿಪರೀತವಾದ ಪ್ರಯೋಜನ ಸಿಗುತ್ತೆ. ಸವಾಗ್ವಿಸರ್ಗೋ ಜನತಾಘ ವಿಪ್ಲವ. ಅನೇಕ ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನು ಭಸ್ಮ ಮಾಡುವಂತಹ ಆ ಭಗವಂತನ ಮಹಿಮೆಯನ್ನು ಚೆನ್ನಾಗಿ ತಿಳಿಸಿಕೊಡುವ ಏನು ಶಾಸ್ತ್ರಗಳಿವೆ, ಅಂತಹ ಶಾಸ್ತ್ರಗಳನ್ನೇ ಶ್ರವಣ ಮಾಡಬೇಕು. ಅವುಗಳೇ ನಮಗೆ ತಾರಕ. ಭಗವಂತನ ಮಹಿಮೆಯನ್ನು ತಿಳಿಯದೆ ಕೇವಲ ಕೆಟ್ಟ ಕಥೆಗಳನ್ನು, ಕೆಲಸಕ್ಕೆ ಬಾರದ ಕಥೆಗಳನ್ನು, ವ್ಯರ್ಥವಾದ ಕಾಲ್ಪನಿಕವಾದ ಕಥೆಗಳನ್ನು ಕೇಳಿ ಅದನ್ನು ಮೆಲುಕು ಹಾಕುವುದರಲ್ಲಿ ಆನಂದವನ್ನು ಪಡುವ ಒಂದು ದುರಭ್ಯಾಸ ಉಂಟಲ್ಲ, ಇದು ಮನುಷ್ಯನನ್ನು ಉತ್ತಮವಾದಂತಹ ಶ್ರೇಷ್ಠವಾದ ಸ್ಥಾನವನ್ನು ಹೊಂದುವುದಕ್ಕೆ ಬಹಳ ದೊಡ್ಡ ಪ್ರತಿಬಂಧಕವಾಗಿ ನಿಲ್ಲುತ್ತದೆ. ಶ್ರೀಮದ್ ಭಾಗವತ ತಿಳಿಸುವ ಮಾತು, ಯನ್ನವ್ರಜಂತ್ಯಘಭಿದೋ ರಚನಾನುವಾದಾಃ ಶೃಣ್ವಂತಿ ಏನ್ಯ ವಿಷಯಾಃ ಕುಕಥಾಮತಿಘ್ನೀಃ ಯಾಸ್ತು ಶ್ರುತಾ ಹತಭಗೈರ್ನೃಭಿರಾತ್ತವೀರ್ಯಾಃ ತಾಸ್ತಾನ್ ಕ್ಷಿಪಂತ್ಯ ಶರಣೇಷು ತಮಸ್ಸು ಹಂತ. ಭಗವಂತನ ಪಾಪಗಳನ್ನು ಕಳೆದು ಉದ್ಧಾರ ಮಾಡುವಂತಹ ಸ್ವಾಮಿ ಕೇವಲ ತನ್ನ ನಾಮಸ್ಮರಣೆಯನ್ನು ಮಾಡುವ ಮಾತ್ರದಿಂದ ಪಾಪಗಳನ್ನು ಕಳೆಯುವಂತಹ ಪರಮ ಕರುಣಾಳುವಾದ ಆ ಭಗವಂತನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳನ್ನು ಕೊಂಡಾಡುವಂತಹ ಇತಿಹಾಸ ಪುರಾಣಗಳ ರಾಮಾಯಣ ಭಾಗವತಾದಿ ಸಚ್ಚಾಸ್ತ್ರಗಳ ಶ್ರವಣವನ್ನು ಮಾಡದೆ ಇನ್ಯಾವುದೋ ಕುಕಥಾಃ ಮತಿಘ್ನೀಃ ತಲೆ ಕಡಿಸುವ ಬುದ್ಧಿಯನ್ನು ಹಾಳು ಮಾಡುವ ಕಥೆಗಳನ್ನು ಕೇಳಿ ವ್ಯರ್ಥವಾದ ಕಾಲಹರಣೆ ಮಾಡಿದರೆ ಇವನು ಮಾಡಿದ ಪುಣ್ಯಗಳನ್ನೂ ಕಳೆದುಕೊಂಡು ಅಧೋಗತಿಯನ್ನು ಹೊಂದಬೇಕಾಗ್ತದೆ. ಯಾಸ್ತು ಶ್ರುತಾಃ ಹತಭಗೈರ್ನೃಭಿರಾತ್ತವೀರ್ಯಾಃ. ಇವನು ಮಾಡುವ ಸತ್ಕರ್ಮಗಳಿಂದ ಬಂದ ಪುಣ್ಯವನ್ನು ವೀರ್ಯವನ್ನೆಲ್ಲ ಅಪಹಾರ ಮಾಡಿ ಇವನನ್ನು ನರಕಕ್ಕೆ ಅಟ್ಟುವಂತಹ ಆ ಕುಕಥೆಗಳು, ಆ ಕುಕಥೆಗಳನ್ನು ಕೇಳದಂತೆ ಸುಕಥೆಗಳನ್ನು, ಸರ್ವೋತ್ತಮನಾದ ಭಗವಂತನ ಮಹಿಮೆಯನ್ನು ಕೊಂಡಾಡುವಂತಹ ಕಥೆಗಳನ್ನು, ಇತಿಹಾಸ ಪುರಾಣಗಳನ್ನು ಶ್ರವಣ ಮಾಡಿದರೆ ಉತ್ತಮವಾದಂತಹ ಸದ್ಗತಿಯನ್ನು, ಶ್ರೇಷ್ಠವಾದ ಲೋಕವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಇಹಲೋಕದಲ್ಲಿಯೂ ಉತ್ತಮವಾದ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಪಡೆದು ಪರಲೋಕದ
ಸಾಧನೆಯನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಅಂತಹ ಸಚ್ಚಾಸ್ತ್ರಗಳ ಶ್ರವಣವನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರ ನಮಗೆ ತಿಳಿಸಿಕೊಡುತ್ತದೆ. ಈ ತರಹದ ಶ್ರವಣವನ್ನು ಭಕ್ತಿಯ ಮೊದಲು ಚಿಹ್ನ ಎಂಬುದಾಗಿ ಪ್ರಹ್ಲಾದರಾಜರು ಪರಿಗಣನೆ ಮಾಡಿದ್ದಾರೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಎಂಬುದಾಗಿ ಹೇಳುವಾಗ ನವವಿಧ ಭಕ್ತಿ ಚಿಹ್ನಗಳಲ್ಲಿ ಮೊಟ್ಟ ಮೊದಲನೆಯದಾಗಿ ಹೇಳಿದ್ದು ಶ್ರವಣ. ಆ ಭಗವಂತನ ಬಗ್ಗೆ ಎಷ್ಟು ಉತ್ಸುಕತೆ ಇರಬೇಕು. ಯಾವ ವ್ಯಕ್ತಿಯ ಬಗ್ಗೆ ನಮಗೆ ಬಹಳ ಪ್ರೇಮವಿದೆ, ಆ ವ್ಯಕ್ತಿಯ ಬಗ್ಗೆ ಯಾರೇ ಏನೇ ಹೇಳಿದರೂ ಲಕ್ಷ್ಯ ಕೊಟ್ಟು ಕೇಳ್ತೇವೆ. ಒಬ್ಬ ತಂದೆ ಅಥವಾ ತಾಯಿ ತನ್ನ ಮಗನ ಬಗ್ಗೆ ಯಾರೋ ವರ್ಣನೆ ಮಾಡ್ತಾ ಇದ್ದಾರೆ ಅಂದರೆ ಮೈ ಮರೆತು ಕೇಳ್ತಾರೆ, ಕೆಲಸ ಎಲ್ಲ ಬಿಟ್ಟು ಕೇಳ್ತಾರೆ, ಕಿವಿಗಳನ್ನು ನಿಗರಿಸಿ ಕೇಳ್ತಾರೆ. ಕಾರಣ ಒಂದೇ, ಆ ಮಕ್ಕಳ ಬಗ್ಗೆ ಇರುವಂತಹ ಪ್ರೇಮ. ಅದರಂತೆ ತಂದೆ ತಾಯಿಗಳ ಬಗ್ಗೆ ಅತಿಯಾದ ಪ್ರೀತಿಯನ್ನು ಮಾಡುವಂತಹ, ಅವರು ಮಾಡಿದ ಉಪಕಾರಗಳನ್ನು ಚೆನ್ನಾಗಿ ತಿಳಿದು ವಿವೇಕದಿಂದ ಅವರನ್ನು ಪ್ರೀತಿಸುವಂತಹ ಸತ್ಪುತ್ರನಿಗೆ ತಂದೆ ತಾಯಿಗಳ ಮಹಿಮೆಯನ್ನು, ತಂದೆ ತಾಯಿಗಳ ಅನೇಕ ಸದ್ಗುಣಗಳನ್ನು ವರ್ಣನೆ ಮಾಡ್ತಾರೆ. ಅವರಿಗೆ ಪುರಸ್ಕಾರ, ಮಾನ ಸನ್ಮಾನಗಳು ನಡೆಯುತ್ತವೆ ಅಂತಂದರೆ ಅಷ್ಟು ಸಂತೋಷ ಪಡ್ತಾನೆ, ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾನೆ, ಕಿವಿಗೊಟ್ಟು ಅವರ ಗುಣಗಾನವನ್ನು ಹೇಳ್ತಾನೆ. ಆ ರೀತಿ ಭಗವಂತನ ಬಗ್ಗೆ ನಿಜವಾದ ಭಕ್ತಿ, ಪ್ರೇಮ, ಪ್ರತಿ ಕ್ಷಣದಲ್ಲಿಯೂ ಅನಂತ ಉಪಕಾರಗಳನ್ನು ನಿರಂತರವಾಗಿ ಮಾಡುವಂತಹ ಸ್ವಾಮಿ. ಇಡೀ ಜೀವನದಲ್ಲಿ ಎಂದೋ ಒಂದು ದಿನ ಉಪಕಾರ ಮಾಡಿದವರನ್ನು ನಾವು ಸ್ಮರಿಸ್ತೇವೆ. ಕಷ್ಟಕಾಲದಲ್ಲಿ ಒಂದು ಹೊತ್ತು ಊಟಕ್ಕೆ ಹಾಕಿದ್ದರೂ ಸಾಕು, ಒಂದು ದಿನ ಬಟ್ಟೆ ಕೊಟ್ಟಿದ್ದರೂ ಸಾಕು, ಅವನನ್ನು ನಿಜವಾದ ಹೃದಯವಂತಿಕೆ ಇರುವಂತಹ ವ್ಯಕ್ತಿ ಕೃತಜ್ಞತೆಯಿಂದ ಸ್ಮರಣೆ ಮಾಡ್ತಾನೆ. ಹೀಗಿರುವಾಗ ಎಂದೋ ಒಂದು ದಿನ ಅಲ್ಲ, ಯಾವುದೋ ಒಂದಲ್ಲ, ಪ್ರತಿನಿತ್ಯವೂ ಪ್ರತಿಯೊಂದು ನನಗೆ ಬೇಕಾದ ಸಂಗತಿಗಳನ್ನೂ ಒದಗಿಸುವವ ಭಗವಂತ. ಅಂತಹ ಅನಂತ ಉಪಕಾರಗಳನ್ನು ಮಾಡುವಂತಹ ಪರಮಾತ್ಮನ ಮಹಿಮೆಯನ್ನು ಕಿವಿಗೊಟ್ಟು ಕೇಳದಿದ್ದರೆ ನಮಗೆ ಪ್ರೀತಿ ದೇವರ ಬಗ್ಗೆ ಇಲ್ಲ ಅಂತೆ ಅರ್ಥ. ನಿಜವಾದ ಪ್ರೀತಿ ಇದ್ದರೆ ಆ ಭಗವಂತನ ಮಹಿಮೆಯನ್ನು ಕೇಳಿ 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 ಆನಂದ ಪಡ್ತಾ ಇರಬೇಕು. ಅದು ನಿಜವಾದ ಭಕ್ತಿಯ ಚಿಹ್ನ ಅಂತ. ಅಂತಹ ಶ್ರೇಷ್ಠವಾದ ಮಹತ್ವ ಈ ಶ್ರವಣಕ್ಕೆ ಇದೆ. ಆತ್ಮ ವಾ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಉಪನಿಷತ್ತು ಹೇಳಿದ ಹಾಗೆ ಭಗವಂತನ ದರ್ಶನವಾಗಬೇಕು ಅಂದರೆ ಅವನ ಧ್ಯಾನ ಮಾಡಬೇಕು. ಧ್ಯಾನ ಮಾಡಬೇಕಾದರೆ ತತ್ವನಿಶ್ಚಯವಾಗಬೇಕು. ತತ್ವನಿಶ್ಚಯವಾಗಬೇಕಾದರೆ ಶ್ರವಣ ಮನನಗಳು ಬೇಕು. ಶ್ರವಣದಿಂದ ತಿಳಿದು ಮನನದಿಂದ ಎಲ್ಲ ಸಂಶಯಗಳನ್ನು ಪರಿಹಾರ ಮಾಡಿಕೊಂಡು ಇದಮಿತ್ತಂ ಅನ್ನುವ ನಿರ್ಣಯವನ್ನು ಪಡೆದುಕೊಂಡು ಆ ರೀತಿಯಲ್ಲಿ ಭಗವಂತನ ಧ್ಯಾನವನ್ನು ಮಾಡಿ ಅವನ ಅಪರೋಕ್ಷ ಜ್ಞಾನವನ್ನು ಪಡೆಯಬೇಕು ಎಂಬುದಾಗಿ ಶಾಸ್ತ್ರ ನಮಗೆ ತಿಳಿಸಿಕೊಡುತ್ತದೆ. ಅಂತಹ ಶ್ರೇಷ್ಠವಾದ ಸಚ್ಚಾಸ್ತ್ರಗಳ ಶ್ರವಣ ನರಸಿಂಹದೇವರ ಸನ್ನಿಧಾನದಲ್ಲಿ ನಿರ್ವಿಘ್ನವಾಗಿ ನಡೆಯಲಿ. ನಿಮ್ಮೆಲ್ಲರಿಗೆ ಜ್ಞಾನೋದಯವಾಗಲಿ. ಅನೇಕ ವಿದ್ವಾಂಸರು ಭಾಗವಹಿಸಿ ಪ್ರವಚನವನ್ನು ಮಾಡುತ್ತಾ ಇದ್ದಾರೆ. ಪಾಂಡುರಂಗಿ ಭೀಮಸೇನಾಚಾರ್ಯರು, ಅಚ್ಯುತಾಚಾರ್ಯರು ಹಾಗೂ ವೇದನಿಧಿ ಆಚಾರ್ಯರು ಇವರೆಲ್ಲ ಶ್ರೀಮದ್ ಭಾಗವತದ ರಾಮಾಯಣದ ಪ್ರವಚನವನ್ನು ಮಾಡಿ ವಿಶೇಷವಾಗಿ ಹರಿವಾಯು ಗುರುಗಳ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಸುವಿದ್ಯೇಂದ್ರ ತೀರ್ಥರು ಈ ಕಾರ್ಯಕ್ರಮದ
ಪ್ರವಚನ ಮಾಲಿಕೆಯ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ವಿಶೇಷವಾಗಿ ತಮ್ಮ ಸಂದೇಶವನ್ನು ನೀಡಲಿದ್ದಾರೆ. ಇಂತಹ ಒಂದು ದೊಡ್ಡ ಸುಯೋಗ, ಸಚ್ಚಾಸ್ತ್ರಗಳ ಶ್ರವಣವನ್ನು ಮಾಡುವಂತಹ ಒಂದು ಸೌಭಾಗ್ಯ ನಿಮಗೆಲ್ಲ ಸಿಕ್ಕಿದೆ. ಅದರ ಪೂರ್ಣವಾದ ಸದುಪಯೋಗವನ್ನು ಪಡೆದುಕೊಂಡು ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಈ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮುತ್ತಿಗೆ ನರಸಿಂಹದೇವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾ ನರಸಿಂಹದೇವರ ಒಂದು ಕೈಂಕರ್ಯವನ್ನು ಮಾಡುತ್ತಾ ಇರುವಂತಹ ನರಹರಿ ಆಚಾರ್ಯರು ಬಹಳ ಶ್ರದ್ಧೆಯಿಂದ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಯೋಜನೆಯನ್ನು ಮಾಡಿ ಸಜ್ಜನರೆಲ್ಲ ಸಚ್ಚಾಸ್ತ್ರದ ಶ್ರವಣವನ್ನು ಮಾಡುವುದಕ್ಕೆ ಅನುಕೂಲ ಮಾಡಿಕೊಟ್ಟದ್ದಕ್ಕೆ ದೇವರು ಅವರಿಗೆ ವಿಶೇಷವಾಗಿ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ನೀಡಿ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.